ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಈ ದಿನ ತುಂಬ ವಿಶೇಷವಾಗಿ ಸಾಕಷ್ಟು ಜನ ಕಮೆಂಟ್ ಮುಖಾಂತರ ತಿಳಿಸಿದ್ದಾರೆ. ಈ ಒಂದು ಅನುಷ್ಠಾನನ ಯಾವ ರೀತಿ ಮಾಡ್ಕೊಳ್ಬೇಕು ದಯವಿಟ್ಟು ತಿಳಿಸ್ಕೊಡಿ ಅಂತಂದ್ಬಿಟ್ಟು, ಅದಕ್ಕೋಸ್ಕರ ಇದನ್ನು ತುಂಬ ಒತ್ತಾಯದ ಮೇರೆಗೆ ಈ ಒಂದು ಪರಿಹಾರನ ಯಾವ ರೀತಿ ಮಾಡ್ಕೊಳ್ಳೋದು, ಅದರ ಬಗ್ಗೆ ಏನು ಅನ್ನೋದೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಜನ ಹೆಣ್ಮಕ್ಳಿಗೆ ಅವರ ಮನೆಯ ಯಜಮಾನ ತುಂಬ ಒರಟಾಗಿ ನಡ್ಕೊಳ್ಳೋದು, ಜವಾಬ್ದಾರಿ ತಗೊಳ್ಳದೇ ಇರೋದು, ಮಕ್ಕಳ ಮೇಲೆ ಹಾಗೆ ಹೆಂಡ್ತಿ ಮೇಲೆ ಇಷ್ಟು ಎಳ್ಳಷ್ಟು ಪ್ರೀತಿ ಇಲ್ಲದೆ, ಜವಾಬ್ದಾರಿ ಇಲ್ಲದೆ ಸುಮ್ಮನೆ ಕೋಪ ಮಾಡ್ಕೊಳ್ತಾ ಇರೋದು, ಇದನ್ನೆಲ್ಲ ನೋಡಿ ಬೇಸತ್ತು ಹೋಗ್ಬಿಟ್ಟಿದೆ. ನಾವು ಎಷ್ಟೇ ಜವಾಬ್ದಾರಿ ತಗೊಳ್ಳಿ ಅಂದ್ರೂ ತಗೊಳ್ಳಲ್ಲ, ಮನೆಯಲ್ಲಿ ಒಂದು ಬಿಡಿಗಾಸು ಕೊಡಲ್ಲ, ಕೆಲಸಕ್ಕೆ ಹೋಗಲ್ಲ. ಹಾಗೆ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಮನೆಯಲ್ಲಿ ತುಂಬ ಜಗಳಗಳಾಗ್ತಾ ಇರುತ್ತೆ ಅಂತಂದ್ಬಿಟ್ಟು. ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ. ನಾನು ನೀವು ಹೇಳಿದ ಅನುಷ್ಠಾನಗಳನ್ನು ಮಾಡ್ತಿದ್ದೀನಿ ಮೇಡಮ್. ವಾರಾಹಿ ಅಮ್ಮನ ಫೋಟೋ ಕೂಡ ತಂದಿದ್ದೀನಿ ಮೇಡಮ್. ನನ್ನ ಕಷ್ಟನ ಅಮ್ಮನ ಹತ್ರ ಹೇಳ್ತೀನಿ. ಮನಸ್ಸಿಗೆ ತುಂಬ ಹಗುರ ಆಗುತ್ತೆ ಮೇಡಮ್. ವಾರಾಹಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ತುಂಬ ಸಂತೋಷ ಆಯಿತು. ನೀವು ಫೋಟೋ ತಂದು ನಾನು ಪೂಜೆ ಮಾಡ್ತಾಯಿದ್ದೀನಿ ಅಂತ ಬೇರೆ ಹೇಳ್ತಾ ಇದ್ದೀರಾ. ಆ ತಾಯಿ ನಿಮ್ಮ ಕುಟುಂಬದ ಮೇಲೆ ಇನ್ನಷ್ಟು ಆ ತಾಯಿಯ ಆಶೀರ್ವಾದ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ಮೇಡಮ್. ನೋಡಿ, ಎಲ್ರಿಗೂ ಅಷ್ಟೇ ಸ್ನೇಹಿತರೆ, ಕಷ್ಟಗಳು ಅನ್ನೋದು ಬರ್ತಾನೆ ಇರುತ್ತೆ. ಆದರೆ ಅದನ್ನು ಯಾವ ಥರ ನಾವು ಎದುರಿಸ್ಬೇಕು, ಅದಕ್ಕೆ ಏನು ಒಂದು ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದು ಮಾತ್ರ ಗೊತ್ತಿರಬೇಕು. ನೀವು ಈ ಪರಿಹಾರನ ತುಂಬ ವಿಶೇಷವಾಗಿ ಹಾಗೆ ಶಕ್ತಿಯುತವಾದಂತಹ ಒಂದು ಪರಿಹಾರ, ಇದನ್ನು ತುಂಬ ನಂಬಿಕೆ ಇಟ್ಟು ನೀವು ಮಾಡ್ಕೊಳ್ಬೇಕಾಗುತ್ತೆ. ನಮ್ಮ ಮಾತು ಕೇಳಬೇಕು ಅಂದರೆ ಅದು ಯಾವ ಥರ ಅನ್ನೋದು ನೀವೇ ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ಮನೆಯಲ್ಲಿ ಯಾವ ರೀತಿ ಯಾವ ಸನ್ನಿವೇಶಗಳು ನಡೆಯುತ್ತೆ ಅಂತ ನಮಗೆ ಗೊತ್ತಿರಲ್ಲಲ್ವಾ. ಅದಕ್ಕೋಸ್ಕರ ಈ ರೀತಿ ಎಲ್ಲ ಜವಾಬ್ದಾರಿಗಳು ತಗೊಳ್ತಾ ಇಲ್ಲ ಅನ್ನೋರು ತುಂಬ ನೊಂದಿದ್ದಾರೆ. ಹಾಗೂ ನಾನು ತವ್ರ ಮನೆಯಲ್ಲೇ ಇದ್ಬಿಟ್ಟಿದ್ದೀನಿ, ಗಂಡ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇಲ್ಲ, ಸರಿಯಾಗಿ ನಾನು ಮನೆಯಲ್ಲಿ ಅಂದರೆ ಅತ್ತೆ ಮನೆಯಲ್ಲಿಲ್ಲ ಅಂತಂದ್ಬಿಟ್ಟು ತುಂಬ ಜನ ಹೆಣ್ಮಕ್ಳು ಅವರ ನೋವನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಎಲ್ರಿಗೂ ಕಷ್ಟಗಳು ತಪ್ಪಿದ್ದಲ್ಲ, ಆದರೆ ಸಹನೆಯಿಂದ ನಾವು ಇರಬೇಕು ಅಷ್ಟೇ. ಈ ಪರಿಹಾರನ ನೀವು ಯಾವ ದಿನವಾದರೂ ಪ್ರಾರಂಭ ಮಾಡಬಹುದು ಸ್ನೇಹಿತರೆ. ನಿಮ್ಮ ಯಜಮಾನ ಮಲ್ಕೊಂಡಿರುವಾಗ ಅವರ ತಲೆದಿಂಬಿನ ಕೆಳಗೆ ಈ ವಸ್ತುವನ್ನು ಇಟ್ಟು ನೀವು ಈ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಅವರು ನಿಮಗೆ ಯಾವ ರೀತಿಯಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ, ನೀವು ಯಾವ ರೀತಿ ಕಷ್ಟಪಡ್ತಾ ಇದ್ದೀರಾ, ಅದನ್ನೆಲ್ಲ ಮನಸ್ಸಲ್ಲಿ ನಿದ್ದೆ ಮಾಡೋದಕ್ಕೂ ಮುಂಚೆ ಯಥಾವತ್ತಾಗಿ ನೀವು ಏನೇ ಪೀರಿಯಡ್ಸ್ ಆಗಿದ್ರೂ ತೊಂದರೆ ಇಲ್ಲ. ಹಾಗೂ ನಾನ್ ವೆಜ್ ತಿಂದಿದ್ರೂ ತುಂಬ ಜನ ರಿಪೀಟೆಡ್ ಕ್ವಶನ್ನು ಅಂದರೆ ಪೀರಿಯಡ್ಸ್ ಆಗಿದ್ದೀವಿ ಮಾಡ್ಕೊಳ್ಬಹುದಾ, ನಾನ್ ವೆಜ್ ತಿಂದಿದ್ದೀವಿ ಮಾಡ್ಕೊಳ್ಬಹುದಾ ಅಂತಂದ್ಬಿಟ್ಟು. ಈ ಒಂದು ಪರಿಹಾರ ಬಂದು ಯಾರು ಬೇಕಾದರೂ ಮಾಡ್ಕೊಳ್ಬಹುದು ಸ್ನೇಹಿತರೆ. ಬರೀ ನಾವು ಹೆಣ್ಮಕ್ಕಳು ನೋಡಿಕೊಂಡು ಮಾಡ್ಕೊಳ್ಬೇಕು ಅಂತ ಏನೂ ಇಲ್ಲ. ನಾನ್ ವೆಜ್ ತಿಂದಿದ್ರೂ ಹಾಗೆ ತುಂಬ ಜನ ಬೇರೆ ಧರ್ಮದವರು ಕೂಡ ನಮಗೂ ಸ್ವಲ್ಪ ಈ ಪರಿಹಾರಗಳನ್ನ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅವರು ಕೂಡ ಈ ಒಂದು ಪರಿಹಾರಗಳನ್ನ ಮಾಡ್ಕೊಳ್ಬಹುದು. ಏಕೆಂದರೆ ಅವರವ್ರಿಗೆ ಅವರವರ ಒಂದು ಭಕ್ತಿ ಅನ್ನೋದು ಇರುತ್ತೆ. ಅದು ಪಕ್ಕಕ್ಕಿಟ್ಟು ಈ ಒಂದು ರೆಮಿಡೀಸ್ನ ಎಲ್ಲರೂ ಮಾಡ್ಕೊಳ್ಬಹುದು. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಸೋಂಪಿನ ಕಾಳು ಎಲ್ಲರ ಅಡುಗೆ ಮನೆಯಲ್ಲೂ ಇರುತ್ತೆ. ಈ ಒಂದು ವಸ್ತು ಮಾತ್ರ ನಾವು ಏನೇ ಪರಿಹಾರಕ್ಕೆ ತಗೊಂಡ್ರೂ ಅದು ತುಂಬ ಅಂದರೆ ತುಂಬ ಶಕ್ತಿಯುತವಾದ ವಸ್ತು ಆಗಿರೋದ್ರಿಂದ ಒಂದು ಕೆಂಪು ಬಟ್ಟೆನ ತಗೊಳ್ಳಿ ಸ್ನೇಹಿತರೆ. ಸ್ವಲ್ಪ ತಗೊಳ್ಳಿ, ಜಾಸ್ತಿ ಏನು ಬೇಕಾಗಿಲ್ಲ ನಮಗೆ. ಕೆಂಪು ಬಟ್ಟೆನ ತಗೊಂಡು ಅದರಲ್ಲಿ ಒಂದು ಸ್ಪೂನೇ ಹಾಕ್ಕೊಳ್ತಿರೋ, ಒಂದು ಚೂರು ಹಾಕ್ಕೊಳ್ತಿರೋ, ಅದು ನಿಮ್ಮಿಷ್ಟ. ಒಂದು ಸ್ವಲ್ಪ ಹಾಕ್ಕೊಂಡು ಗಂಟು ಕಟ್ಟಿಬಿಟ್ಟು ನಿಮ್ಮ ಯಜಮಾನರು ಎಲ್ಲಿ ಮಲಗುತ್ತಾರೆ ಆ ಜಾಗದಲ್ಲಿ ತಲೆದಿಂಬಿನ ಕೆಳಗೆ ಇದನ್ನು ಗಂಟು ಕಟ್ಟಿಬಿಟ್ಟು, ಕೆಂಪು ಬಟ್ಟೆಯಲ್ಲಿ ಸೋಂಪನ್ನ ಗಂಟು ಕಟ್ಟಿಬಿಟ್ಟು ನಿಮ್ಮ ಸಂಕಲ್ಪ ಮಾಡ್ಕೊಳ್ಳಿ. ಅವರು ಚೆನ್ನಾಗಾಗಬೇಕು, ಏನಾದರೂ ಕುಡಿತಾ ಇದ್ದರೆ ಕುಡಿಯೋದು ಬಿಟ್ಟು ನಮ್ಮ ಮಕ್ಕಳು ನನ್ನ ಮೇಲೆ ಪ್ರೀತಿ ವಿಶ್ವಾಸದಿಂದ ಇದ್ದು ಮನೆಯಲ್ಲಿ ಜವಾಬ್ದಾರಿ ವಹಿಸ್ಕೊಂಡು ಇದ್ದರೆ ಚೆನ್ನಾಗಿರುತ್ತೆ ಅಂತ ಈ ರೀತಿ ನಿಮಗೇನು ಕೊರತೆ ಇರುತ್ತೋ ಅದನ್ನು ಕೇಳ್ಕೊಳ್ತಾ ನೀವು ಅವರ ತಲೆದಿಂಬಿನ ಕೆಳಗೆ ಇಡಿ. ಆಗ ಸ್ವಲ್ಪ ದಿನದಲ್ಲೇ ವ್ಯತ್ಯಾಸ ಅನ್ನೋದು ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ, ಅದರ ಬದಲಾವಣೆ ಅನ್ನೋದು ನೀವೇ ಕಣ್ಣಾರ ನೋಡಬಹುದು.
ಇದನ್ನು 45 ದಿನಕ್ಕೆ ಒಮ್ಮೆ ಬದಲಾಯಿಸೋದು ಸ್ನೇಹಿತರೆ. ಇದನ್ನು ನೀವು ನೋಟಿಸ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಯಾವ ದಿನ ಮಾಡ್ತೀರೋ ಆ ದಿನ ಎಲ್ಲಾದರೂ ಒಂದು ಕ್ಯಾಲೆಂಡರಲ್ಲಿ ಮಾರ್ಕ್ ಮಾಡಿ ಇಡಿ. ಮತ್ತು 45 ಡೇಸ್ಗೆ ಇದನ್ನು ಬದಲಾಯಿಸಿ. ಅಂದರೆ ಆ ಸೋಂಪನ್ನ ಯಾರೂ ತುಳಿದೇ ಇರುವ ಜಾಗದಲ್ಲಿ ಹಾಕಿಬಿಡಿ. ಈ ಒಂದು ಬಟ್ಟೆನ ಮತ್ತೆ ವಾಶ್ ಮಾಡಿಬಿಟ್ಟು ಕ್ಲೀನಾಗಿ ಆ ಬಟ್ಟೆನೇ ಬಳಸ್ಕೊಳ್ಬಹುದು. ಇಷ್ಟು ಸರಳವಾಗಿ ನೀವು ಮಾಡಿಕೊಂಡಿದ್ದೇ ಆದರೆ ತುಂಬ ಸಂತೋಷವಾಗಿ ನೀವು ಇರಬಹುದು. ಇಷ್ಟೇ ಸರಳವಾಗಿ. ಈ ವಿಡಿಯೋ ನಿಮ್ಗಿಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು.